ಈ ರೀತಿ ಆ್ಯಕ್ಷನಲ್ಲಿ ಪ್ರಜ್ಞಾಪೂರ್ಣ ಆಗುವಾಗ ಎಕ್ಸ್ಪೀರಿಯನ್ಸಿಂಗ್. ಆ್ಯಕ್ಷನ್ ಏನು? ಎಕ್ಸ್ಪೀರಿಯನ್ಸಿಂಗ್. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಮತ್ತು ಮಾರನೇ ದಿನ ಬೆಳಗ್ಗೆವರೆಗೂ 24 ಗಂಟೆಲೂ ನೀವೇನೇನು ಮಾಡ್ತೀರಾ? ಹೇಳ್ತೀರಾ, ಹೇಳುವಿಕೆ ಎಕ್ಸ್ಪೀರಿಯನ್ಸಿಂಗ್. ಹಲ್ಲುಜ್ತೀರಾ ಎಕ್ಸ್ಪೀರಿಯನ್ಸಿಂಗ್. ಮುಖ ತೊಳಿತೀರಾ ಎಕ್ಸ್ಪೀರಿಯನ್ಸಿಂಗ್. ಸ್ನಾನ ಮಾಡ್ತೀರಾ ಎಕ್ಸ್ಪೀರಿಯನ್ಸಿಂಗ್. ತಿಂಡಿ ತಿಂತೀರಾ ಎಕ್ಸ್ಪೀರಿಯನ್ಸಿಂಗ್. ಯು ಮೇ ಗೆಟ್ ಲಾಸ್ಟ್ ಇನ್ ದ ಥಾಟ್. ನೀವು ಅದ್ರ ಬಗ್ಗೆ ಗಮನಿಸ್ತೇ ಇರ್ಬೋದು, ನೀವು ಆಲೋಚನೆಯಲ್ಲಿ ಮುಳುಗೋಗಿರ್ಬೋದು, ಮೊಬೈಲಲ್ಲಿ ಮುಳುಗೋಗಿರ್ಬೋದು, ಟಿ ವಿಯಲ್ಲಿ ಮುಳುಗೋಗಿರ್ಬೋದು, ಆದರೆ ದೇಹಕ್ಕೆ ಅನುಭವ ಆಗ್ತಾ ಇರುತ್ತೆ. ಮನಸ್ಸು ಮಾತ್ರ ಬೇರೆ ಕಡೆ ಸಿಕ್ಕಾಕೊಂಡಿರುತ್ತೆ. ಅನುಭವ, ಎದ್ದು ನಿಂತ್ಕೊಳ್ಳೋದು ಅನುಭವ, ಎಕ್ಸ್ಪೀರಿಯನ್ಸಿಂಗ್. ನಡೆಯೋದು ಅನುಭವ. ಆಫೀಸ್ಗೆ, ಅಂಗಡಿಗೆ, ಬಿಸ್ನೆಸ್ಗೆ, ಸ್ನೇಹಿತರನ್ನ ಮೀಟ್ ಮಾಡೋಕ್ಕೆ ಹೋಗೋದು ಅನುಭವ, ಕಾರ್ ಓಡಿಸೋದು ಅನುಭವ. ಅಂದರೆ ಆ್ಯಕ್ಷನ್, ನಡೆ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸಿಂಗ್. ನಾವು ಆಲೋಚನೆಯ ಪ್ರಪಂಚದಲ್ಲಿ ಸಿಗಾಕೊಂಡು, ಅಂದರೆ ದೃಶ್ಯ ಗೋಚರ ಇಂದ್ರಿಯ ಜಗತ್ತು. ನಮ್ಮ ಜಗತ್ತು ಯಾವುದ್ರಿ? ಜಗತ್ ಮಿಥ್ಯ. ಅಂದರೆ ನನ್ನ ಜಗತ್ತೇ ಬೇರೆ, ನಿಮ್ಮ ಜಗತ್ತೇ ಬೇರೆ. ಆ ಜಗತ್ತು ಇಂದ್ರಿಯಗಳಿಂದ ಸಂಗ್ರಹ ಆಗಿರೋವಂಥದ್ದು. ಈ ಎಜುಕೇಷನ್ ಸಿಸ್ಟಮ್ಮು ವೈ, ಹೌ, ಹೇಗೆ, ಎಲ್ಲಿ, ಯಾಕೆ ಅನ್ನೋದ್ರ ಮೂಲಕ ಎಜುಕೇಷನ್ ಬಂದಿರೋದ್ರಿಂದ ಮನಸ್ಸು ಯಾವಾಗಲೂ ಎಕ್ಸ್ಪೀರಿಯನ್ಸಿಗೆ ಸಂಬಂಧಪಟ್ಟಿದ್ದೂ ಹೌ ಅಂತ ಕೇಳುತ್ತೆ. ಈಗ ನಗ್ತೀರಾ, ವೈ ಕೇಳ್ತಾರೆ ಬಂದು, ಯಾಕೆ ನಕ್ಕಿದ್ರಿ ಅಂತ. ನಗು ಎಕ್ಸ್ಪೀರಿಯನ್ಸಿಂಗು. ಕಾರಣ ಇರಬೇಕು ಅಂತಿಲ್ಲ. ಕಾರಣ ಜಗತ್ತಲ್ಲಿ ಸಿಕ್ಕಾಕೊಂಡು ಜೋಕಿದ್ದಾಗ ಮಾತ್ರ ನಗೋದು, ಬೇರೆ ಟೈಮಲ್ಲಿ ಸೀರಿಯಸ್ ಆಗಿ ಇರೋವಂಥದ್ದು. ಈ ಜಗತ್ತು ಪೂರ ಸೀರಿಯಸ್ ಪಾರ್ಟಿಗಳೇ ತುಂಬಿಕೊಂಡಿದ್ದಾರೆ. ಎಲ್ಲ ಸೀರಿಯಸ್ ಜನ ಎಲ್ಲ ಸೇರ್ಕೊಂಡು, ಸೀರಿಯಸ್ ಪಾಲಿಟಿಷಿಯನ್, ಸೀರಿಯಸ್ ಸ್ವಾಮೀಜಿ, ಸೀರಿಯಸ್ಸು ಸೋಷಿಯಲ್ ವರ್ಕರು, ಸೀರಿಯಸ್, ಎಲ್ಲ ಸೀರಿಯಸ್ಸು. ಜೋಕ್ ಹೇಳೋರು ಸೀರಿಯಸ್ಸು. ಜೋಕ್ ಹೇಳುವಾಗ ಬೇರೆಯವರೆಲ್ಲ ನಗಬೇಕು ಅಂತ ಬಯಸ್ತಾರೆ, ಅವ್ರು ಮಾತ್ರ ಸೀರಿಯಸ್ ಆಗಿರ್ತಾರೆ. ಕೂತ್ಕೊಂಡು ಇನ್ನೊಬ್ಬರು ಈ ಟಿ ವಿಯಲ್ಲಿ ಇನ್ನೊಬ್ಬರು ಜೋಕ್ ಹೇಳುವಾಗ ಅವ್ರು ನಗೋದೇ ಇಲ್ಲ, ಒಂದು ಬಿಲ್ಡಪ್ ಕೊಟ್ಕೊಂಡು ಕೂತಿರ್ತಾರೆ. ಅಂದರೆ ಇನ್ನೊಬ್ಬರನ್ನ ನಗ್ಸಕ್ಕೆ ಕೂತಿರೋರು, ತಾವು ನಗೋದೇ ಇಲ್ಲ. ಅಂದರೆ ಅಷ್ಟು ಆರ್ಟಿಫಿಷಿಯಲ್ ಆಗೋಗಿದೆ. ಲಾಫಿಂಗ್, ಹೌ ಟು ಲಾಫ್, ಹೌ ಟು ಕುಕ್, ಹೌ ಟು ಮೇಕ್ ಎ ಜಿಲೇಬಿ, ಓಕೆ ಕಲಿಬೋದು ಅದನ್ನು. ಹೌ ಟು ಬ್ರೀತ್ ಕಲಿಬೇಕಾ? ಬ್ರೀದಿಂಗ್ ಹಾಳಾಗಿದ್ದರೆ ಯಾಕೆ ಹಾಳಾಗಿದೆ ಅಂತ ಇದೆ. ಹಾಳಾಗದೇ ಇದ್ದರೆ ಹೌ ಟು ಬ್ರೀತ್ ಇದೆಯಾ? ಹೌ ಟು ಸೀಯಿಂಗ್, ಹೌ ಟು ಲಿಸನಿಂಗ್, ಕಾನ್ಸ್ಟೆಂಟ್. ಹುಟ್ಟಿದಾಗಿಂದ ಸಾಯೋವರೆಗೂ ಸೀಯಿಂಗ್, ಲಿಸನಿಂಗ್, ಫೀಲಿಂಗ್ ಕಾನ್ಸ್ಟೆಂಟ್ ಇದೆ. ಅಂದರೆ ಅನುಭವದ ಜಗತ್ತು ನಮ್ಮದು. ಸ್ಪಿರಿಚುಯಾಲಿಟಿಲೂ ಸುಮಾರು ಜನ ನನ್ನ ಹತ್ರನೇ ಹೇಳಿದ್ದಾರೆ. ಸುಮಾರು ಜನ ನಂಗೆ ಹಿಂಗೆ ಎಕ್ಸ್ಪೀರಿಯನ್ಸ್ ಆಯಿತು, ನಂಗೆ ಬೆನ್ನಲ್ಲಿ ಛಳಕ್ ಅಂತ ಮೇಲೆ ಕೊಟ್ಟಾಯಿತು, ಬೆಳಕು ಕಾಣಿಸ್ತು. ಬೆಳಕು ಕಂಡ್ರೆ ನೀನು ಆಲೋಚನೆಯಲ್ಲಿದೆಯಾ ಅಂತ. ಬೆಳಕೇ ಆಗಿರೋದು ಪ್ರಜ್ಞೆ. ಅದಕ್ಕೆ ಅದರ ಮುಂದೆ ಏನೇ ಬಂದರೂ ಆಬ್ಜೆಕ್ಟ್. ಪ್ರಜ್ಞೆ ಮುಂದೆ ಏನೇ ಬಂದರೂ ಆಬ್ಜೆಕ್ಟು. ಪ್ರಜ್ಞೆ ಮಾತ್ರ ಸಬ್ಜೆಕ್ಟಿವಿಟಿ, ಅದನ್ನು ನೋಡೋಕ್ಕಾಗಲ್ಲ. ಅದು ಅನುಭವಕ್ಕೆ ಸಿಕ್ಕೋದಲ್ಲ, ಅನುಭೋಕ್ತ. ಎಲ್ಲ ಅನುಭವಗಳನ್ನು ನೋಡುವವ, ಅನುಭವಿಸುವವ ಅಲ್ಲ. ದೇವ್ರು ಕಾಣಿಸ್ತು, ಆಬ್ಜೆಕ್ಟ್. ಹೊರಗಡೆ ಒಂದು ದೇವಸ್ಥಾನದಲ್ಲಿ ಮೂರ್ತಿ ಕಾಣಕ್ಕೂ ಮನಸ್ಸೊಳಗಡೆ ಒಂದು ಮೂರ್ತಿ ಕಾಣಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಅಲ್ಲಿ ಮೂರ್ತ ರೂಪ, ಇಲ್ಲಿ ಆಲೋಚನಾ ರೂಪ. ಅದು ಹೆಂಗೆ ಗೊತ್ತಾಗ್ತಾ ಇದೆ? ನನ್ನ ಆಲೋಚನೆಯಲ್ಲಿ ಈ ಥರ ದೇವ್ರು ಬಂತು, ಅಥವಾ ಈ ಥರ ನನಗೆ ಛಳಕ್ಕಂತು, ನನಗೊಂಥರ ಕೆಳಗಿಂದ ಮೇಲಕ್ಕೆ ಹೋದಂಗಾಯಿತು. ಇದೆಲ್ಲ ಅನುಭವ.
ಅನುಭವ ಗೊತ್ತಾಗಿದ್ದಂಗೆ. ಯಾರಿಗೆ ಗೊತ್ತಾಯಿತು? ದಟ್ ಅಲೋನ್ ಸಬ್ಜೆಕ್ಟಿವಿಟಿ ಅಂತ ಹೇಳ್ತಾ ಇರೋದು. ಪ್ರಜ್ಞೆ ಮಾತ್ರ ಸಬ್ಜೆಕ್ಟಿವಿಟಿ, ಅದು ಸಾಕ್ಷಿ. ಅದರ ಮುಂದೆ ಬರುವುದೆಲ್ಲ ಅನುಭವಗಳು. ಎಂತಹ ಅನುಭವಗಳು? ಮೌನ, ಉಪಸ್ಥಿತಿ, ಪ್ರೆಸೆನ್ಸ್, ಎಲ್ಲವೂ ಇರುವವರೆಗೆ ಪ್ರಜ್ಞೆಯಾಗಿರಬಹುದು, ಅನುಭವ ಆಗಿರಬಹುದು. ಅದು ಮುಗಿತಾ ಇದ್ದಂಗೆ ಆಲೋಚನೆ ಆಗೋಯ್ತು. ಮೈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿರೋದು ಎಕ್ಸ್ಪೀರಿಯನ್ಸ್ನೆಲ್ಲ, ಆಲೋಚನೆನ. ನಿದ್ರೆ ಮಾಡ್ತಾ ಇದ್ದೀನಿ ಅಂತ ಮಾಡುವಾಗಲೇ ಹೇಳಿದ್ರೆ ಅನುಭವ ಹೇಳ್ತಾ ಇರೋದು. ಎದ್ದ ಮೇಲೆ ಹೇಳಿದ್ರೆ ಅನುಭವ ಹೇಳ್ತಾ ಇಲ್ಲ, ಸ್ಮರಣೆ, ನೆನಪು ಹೇಳ್ತಾ ಇದೆ, ಥಾಟ್ ಹೇಳ್ತಾ ಇದೆ. ಆಲೋಚನೆ ಮಾಡುವಾಗಲೇ ಆಲೋಚನೆಯ ಬಗ್ಗೆ ಪ್ರಜ್ಞಾಪೂರ್ಣವಾದರೆ ವಾಚಿಂಗ್ ದ ಥಾಟ್. ಆಮೇಲೆ ನಾನು ವಾಚ್ ಮಾಡಿದೆ ಅಂದರೆ ಅದು ಥಾಟ್. ಎಕ್ಸ್ಪೀರಿಯನ್ಸ್ ಹೆಂಗಿದೆಯಲ್ಲ, ಅದನ್ನು ನಿಲ್ಲಿಸದೆ ಹೇಳೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಈಸ್ ಕಂಟಿನ್ಯೂಯಸ್, ನಿರಂತರ. ಹೇಳಬೇಕು ಅಂದರೆ ಆ ಎಕ್ಸ್ಪೀರಿಯನ್ಸಿಂಗ್ನ ಬಿಟ್ಬಿಟ್ಟು ಇಲ್ಲಿವರೆಗೂ ಆದ ಎಕ್ಸ್ಪೀರಿಯನ್ಸ್ ನೆನಪನ್ನ ತಗೊಂಡು ಅದನ್ನು ಹೇಳ್ತಾ ಕೂತ್ಕೋಬೇಕು. ಹಿಂಗೆ ಹೇಳೋವರೆಗೂ ಆ ಹೇಳೋಕ್ಕೆ ಶುರು ಮಾಡಿದಾಗಿಂದ ಮತ್ತೆ ಪ್ರೆಸೆನ್ಸ್ಗೆ ಬರೋವರೆಗೂ ಆ ಗ್ಯಾಪ್ ಇದೆಯಲ್ಲ, ಅದು ಥಾಟ್ ಆಗುತ್ತೆ. ಈ ರೀತಿ ಅನುಕ್ಷಣ ಕಂಡಿದ್ದನ್ನು ಹೇಳೋಕ್ಕೆ, ಅನುಭವಿಸಿದ್ದನ್ನು ಹೇಳೋಕ್ಕೆ, ಅನುಭವಿಸಿದ್ದನ್ನು ವರ್ಣಿಸ್ಲಿಕ್ಕೆ ತಗೊಳ್ಳುವ ಎಲ್ಲ ಸಮಯಗಳು ಈಗ ಇಲ್ಲಿಯಿಂದ ಹೊರಗೆ ಬರುವಂಥದ್ದು. ಈಗ ಇಲ್ಲಿಯಿಂದ ಹೊರಗೆ ಬರದೆ ಹೇಳಬೇಕಾದರೆ ಅನುಭವವನ್ನು ನೋಡುತ್ತಾ ಇರುವ ಪ್ರಜ್ಞೆಯಾಗಿ ಹೇಳಬೇಕು. ಪ್ರಜ್ಞೆ ನುಡಿಬೇಕು, ನುಡಿದರೆ ಗುರುವಾಗಿ ನುಡಿಯಬೇಕು. ಆಗ ಅನುಭವನೂ ಇದೆ. ಅನುಭವನ ತಿಂತಾನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರೋನು ಇದ್ದಾನೆ, ಆಲಿಸ್ತಾ ಇರೋರು ಇದ್ದಾರೆ. ಸಬ್ಜೆಕ್ಟು, ಆಬ್ಜೆಕ್ಟು, ಸಬ್ಜೆಕ್ಟಿವಿಟಿ. ನೋಡಿ, ದೃಶ್ಯ ವಿವೇಕ ಕೇಳ್ಕೊಂಡ್ರಲ್ವಾ? ಈಗ ಪ್ರಜ್ಞೆನೇ ನೋಡುವವಾಗಿದ್ದರೆ ದೃಶ್ಯ, ಹೊರಗಿನ ದೃಶ್ಯ, ಕಣ್ಣು ಮನಸ್ಸು ದೃಶ್ಯ, ಸಬ್ಜೆಕ್ಟು ಪ್ರಜ್ಞೆ, ಈ ನೋಡುವಿಕೆ ದರ್ಶನ. ಸಿಯರ್, ಸ್ವಾಮೀಜಿಗೆ ಏನಂತ ಹೆಸರು? ಸಿಯರ್, SEER, ಸೀರ್. ತಮಿಳಲ್ಲಿ ಬ್ರಾಹ್ಮಣರಿಗೆ ಪಾರ್ಪಾನ್, ನೋಡುವವ. ಸಿಯರ್, ಸೀನ್, ಸೀಯಿಂಗ್. ದಿಸ್ ಈಸ್ ಕಾನ್ಸ್ಟೆಂಟ್. ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ and the process. Seer, seen, seeing. ಇದು ನಿರಂತರವಾಗಿ ಇರುವುದು ಪ್ರಜ್ಞಾಪೂರ್ಣವಾಗಿ ಬದುಕಿನಲ್ಲಿ ಮಾತ್ರ. ಬೇರೆ ಟೈಮಲ್ಲಿ ಸ್ವಲ್ಪ ಸಮಯ ಅದಿರುತ್ತೆ, ಆಮೇಲೆ ಈಚೆ ಬಂದು ಹಿಂಗಾಯಿತು ಅಂತ ಮನಸ್ಸಿಂದ ಕೆದಕಿ ಫೋಲ್ಡರ್ ಓಪನ್ ಮಾಡಿ ಹಿಂಗಾಗಿ ಹಿಂಗೆ ಆಯಿತು, ಹಿಂಗೆ ನೋಡಿದೆ, ಹಿಂಗೆ ಮಾಡಿದೆ ಅಂತ ಬಿಡಿಸಿ ಆಲೋಚನೆಯನ್ನು ಹೇಳ್ತಾ ಇರೋದು. ಆದ್ದರಿಂದ ಜಯಕೃಷ್ಣಮೂರ್ತಿ ಹೇಳ್ತಿರೋದು ಎಲ್ಲ ಪುಸ್ತಕಗಳು ಆಲೋಚನೆ ಅಂತ, ಎಲ್ಲ ಸ್ಕ್ರಿಪ್ಚರ್ಗಳು ಆಲೋಚನೆ. ಅವ್ರ ಆಲೋಚನೆನ ನೀವೇನು ಓದ್ತೀರಾ ಅಂತ. ಅನುಭವಿಸುವಾಗಲೇ ಬರೀಲಿಕ್ಕೆ ಸಾಧ್ಯ ಇಲ್ಲ. ಬರೆಯೋಕ್ಕೆ ಕರ್ತೃ ಕರ್ಮ ಕ್ರಿಯೇಟ್ ಮಾಡೋಕ್ಕೆ ಮನಸ್ಸು ಬೇಕು, ಭಾಷೆ ಬೇಕು, ಪೇಪರ್ ಬೇಕು, ಪೆನ್ ಬೇಕು, ಕೂತ್ಕೊಂಡು ಬರೆಯೋದು ಬೇಕು. ಈ ಪ್ರೋಸೆಸ್ಸಲ್ಲಿ
ಅನುಭವಿಸಿದ್ದನ್ನು ಸ್ಮರಣೆಯಿಂದ ಹೇಳ್ತಿದ್ದಾರೆ. ಅನುಭವನ ಲಿವಿಂಗ್ ಮಾಸ್ಟರ್ ಕ್ಯಾನ್ ಓನ್ಲಿ ಸೇ ದ ಸ್ಕ್ರಿಪ್ಚರ್ ಅಂತ ಹೇಳ್ತಾರೆ. ಬುಕ್ಸ್ ಕೆನಾಟ್. ಓಶೋ ಅವರು ಮಾತಾಡುವಾಗ ಜೀವ ಅಭಿವ್ಯಕ್ತ ಮಾಡ್ತಾ ಇದೆ, ನುಡಿತಾ ಇದೆ, ಪ್ರೆಸೆನ್ಸ್ ನುಡಿತಾ ಇದೆ. ಆಲಿಸುವುದು ಪ್ರೆಸೆನ್ಸೇ ಆಗಿರ್ತದೆ. ಆವಾಗ ಜೀವಂತ ಆಲಿಸುವಿಕೆನೂ ಪ್ರೆಸೆನ್ಸು, ನುಡಿತಾ ಇರೋದು ಪ್ರೆಸೆನ್ಸು. ಅಲ್ಲಿ ಅಜ್ಞಾನದಲ್ಲಿರುವಂಥವ್ರು ನಾವು ನುಡಿತಾ 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 ಪ್ರೆಸೆನ್ಸಿಗೆ ತಂದು ಒಂದೇ ಪ್ರೆಸೆನ್ಸ್ ಆಗಿ ಗುರು ಶಿಷ್ಯ, ಹೇಳುವವ ಆಲಿಸುವ ಇಬ್ಬರೂ ಆ ಪ್ರಜ್ಞಾಸಾಗರದಲ್ಲಿ ಇರ್ತಾರೆ. ಅದೇ ಓಶೋ ಅವರು ಮಾತಾಡಿದ ಕ್ಯಾಸೆಟ್ ಆಡಿಯೋ ಟಾಕ್ ಏನಾಗುತ್ತೆ, ರೆಕಾರ್ಡೆಡ್ ಆಗುತ್ತೆ. ಈಗ ನಮಗೆ ಮಾತಾಡ್ತಾ ಇರೋದು ಯಾವುದು? ಸ್ಪೀಕರ್ ಇಸ್ ಅ ಮೆಷಿನ್. ಜೀವಂತ ಇಲ್ಲ ಅಲ್ಲಿ. ಸದ್ಗುರು ನುಡಿದಿರೋದ್ರಿಂದ ಅವರು ನುಡಿಯುವಾಗ ಎರಡು ಪದಗಳ ಮಧ್ಯೆ ತರುವ ಸೈಲೆನ್ಸಿಂದಾಗಿ ಈ ಟಾಕ್ಸಲ್ಲೂ ನಮಗೆ ತುಂಬ ಸಹಾಯ ಸಿಗುತ್ತೆ. ಆದರೆ ಜೀವಂತ ಸಂಬಂಧ ನನಗೆ ನುಡಿತಾ ಇದ್ದಾರೆ. ಈ ಆಡಿಯೋ ಜಗತ್ತಿಗೆ ಯಾರು ಬೇಕಾದ್ರೆ ಕೇಳ್ಬೋದು, ಹೆಂಗೆ ಬೇಕಾದ್ರೆ ಅರ್ಥ ಮಾಡ್ಕೋಬೋದು. ಅಲ್ಲಿ ನುಡಿತಾ ಇದ್ದಂಗೆ ನಾನು ಆ ಕಡೆ ಈ ಕಡೆ ನೋಡಿದ್ರೆ ನನ್ನ ನೋಡು ಅಂತ ಹೇಳ್ತಾರೆ. ಇಲ್ಲಿ ಅದು ಹೇಳೋದಿಲ್ಲ, ಆಡಿಯೋ ಹೇಳೋದಿಲ್ಲ. ನನ್ನನ್ನು ನೋಡು, ನಿನಗೆ ಹೇಳ್ತಿರೋದು, ಅಲಿಸ್ತ್ಯಾ, ಗೊತ್ತಾಯ್ತಾ? ಇಲ್ಲಿ ಆಡಿಯೋ ಹೇಳ್ತಿರೋದು ರಿಪಿಟೇಷನ್ ಅಂದರೆ ಜೀವಂತಿಕೆಯಲ್ಲಿ ಅನುಭವ ಇರುತ್ತೆ. ಆ ಅನುಭವಾತೀತನೂ ಅಲ್ಲ ಅದು. ಅನುಭವನ ಹೋಲಿಸಿ ಹೇಳೋಕ್ಕಾಗಲ್ಲ. ಪ್ರಜ್ಞೆನ ಮತ್ತು ಹೆಂಗೆ ಹೇಳೋದು? ಅನುಭವ ಅಲ್ಲ ಅಂತ ಹೇಳಬೇಕಲ್ಲ, ಅದಕ್ಕೆ ಅನುಭವಾತೀತ ಅಂತ ಹೇಳೋದು. ಇಂದ್ರಿಯಗಳಿಂದ ಮುಟ್ಟಕ್ಕಾಗದೇ ಇರೋದು, ಅನುಭವದಿಂದ ಮುಟ್ಟಕ್ಕಾಗದೇ ಇರೋದು. ಅನುಭವಿಸುವಾಗ ಗಮನಿಸಿದರೆ ಆ ಗಮನಿಸುವಿಕೆ ಮಾತ್ರ ಪ್ರಜ್ಞೆ. ಆ ಅನುಭವ ಪ್ರಜ್ಞೆಯ ಬೆಳಕಿನಲ್ಲಿ ಬೆಳಗ್ತಾ ಇರ್ತದೆ. ಒಮ್ಮೆ ಪ್ರಜ್ಞೆ ಇಲ್ಲ, ಅನುಭವ ಇಲ್ಲ ಅಂದ ತಕ್ಷಣ ಆಲೋಚನಾ ಸೆಂಟರ್ ಬರುತ್ತೆ. ಎಷ್ಟು ಪುಸ್ತಕ ಓದಿದ್ರು ಮನೋಮಯ ಕೋಶದಿಂದನೇ ಓದೋಕ್ಕಾಗೋದು, ಬೀಯಿಂಗಿಂದ ಓದೋಕ್ಕಾಗಲ್ಲ. ಓದುವಿಕೆಯಿಂದಾಗಿ ನಾನು ಬೀಯಿಂಗಿಗೆ ಬಂದ ತಕ್ಷಣ ಪುಸ್ತಕ ಮುಚ್ಚಿಬಿಟ್ಟು ಕೂತ್ಕೋಬೋದು. ದಟ್ ಈಸ್ ದ ಹೆಲ್ಪ್ ಕ್ಯಾನ್ ಬಿ ಟೇಕನ್ ಫ್ರಮ್ ದ ಬುಕ್ಸ್. ಓದಿ 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 ಇಲ್ಲಿ ತುಂಬ್ಕೊಳ್ಳೋದ್ರ ಮೂಲಕ ಎಷ್ಟು ಮಾಡಿದ್ರು, ಎಷ್ಟು ಓದಿದ್ರು ಕಾಪಿ ಪೇಸ್ಟ್ ಅಷ್ಟೆ. ಆದ್ದರಿಂದ ಏನು ಅದು ಓದುವಾಗಲೇ ಓದಿರೋದನ್ನು ಇಲ್ಲಿ ಹಾಕೊಳ್ಳೋಕ್ಕೆ ಬದಲು ಒಂದೊಂದು ಪದಗಳನ್ನು ಅನುಭವಿಸ್ತಾ ಒಂದು ಸ್ಥಿತಿ ಬರ್ತಾ ಇದ್ದಂಗೆ ಮುಚ್ಚಿ ಒಂದೇ ಸೆಂಟೆನ್ಸ್ ಆದರೂ ಮುಚ್ಚಿಬಿಟ್ಟು ಸುಮ್ಮನೆ ಇರೋದ್ರಿಂದ ಆ ಪುಸ್ತಕದಿಂದ ಲಾಭ ಆಗ್ಬೋದು. ಈ ರೀತಿ ನಮ್ಮ ನಡೆಯನ್ನು ಪುಸ್ತಕದಿಂದ ಹೇಗೆ ಸಹಾಯ ಪಡ್ಕೋಬೇಕು, ಹಾಗೆ ಆಲಿಸುವಾಗ ನೋಡಿ, ಆಲಿಸುವಿಕೆಯ ಪೂರ್ಣತ್ವ ನೋಡಿ. ಒಬ್ಬರು ಮಾತಾಡ್ತಿದ್ದಾರೆ, ಅವ್ರ ಮಾತನ್ನು ಮಾತ್ರ ಕೇಳಿಸ್ಕೊಳ್ಳೋದು ಕಿವಿ, ಅವರನ್ನೇ ಕೇಳಿಸ್ಕೊಳ್ಳೋದು ಆಲಿಸುವಿಕೆ. ಕೇಳುವಿಕೆ ಅಲ್ಲ, ಆಲಿಸುವಿಕೆ. ಅವರನ್ನು ಜೀವನ ನೋಡ್ತಾ ಇರೋದು, ಅವರ ಹಾವಭಾವ ನೋಡ್ತಾ ಇರೋದು, ಅವರ ಡ್ರೆಸ್ಸು, ಅವರ ಶೇಪು, ಮಾತಿನ ನಡುವಿನ ಸೈಲೆನ್ಸು, ಆ ಇಡೀ ಒಟ್ಟು ಮೊತ್ತನ ಸ್ವೀಕರಿಸ್ತಾ ಇರುವುದನ್ನು ಪ್ರಜ್ಞಾಪೂರ್ಣ ಆಲಿಸುವಿಕೆ ಅಂತಾರೆ. ಅದು ಪ್ರೇಮಪೂರ್ಣ ಆಲಿಸುವಿಕೆ ಆಗಿರುತ್ತೆ. ಪ್ರಜ್ಞೆಯೇ ಪ್ರೇಮ ಆಗಿರೋದ್ರಿಂದ ಅವ್ರು ಏನು ಹೇಳ್ತಾರೆ ಕೇಳ್ಕೋಬೇಕು, ಮಾಡಬೇಕು ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸು ಆಲಿಸಲಾರದು, ಮನಸ್ಸು ಕೇಳ್ಕೊಳ್ತದೆ. ಕೇಳ್ಕೊಂಡಿದ್ದು ಏನೂ ಮಾಡಲಾರ್ದು, ಯಾಕಂದರೆ ಅಲ್ಲಿ ಎರಡರಿಂದ ಆದಂಥ ಮನಸ್ಸು ಇದರಲ್ಲೂ ಪರಾವಿರೋಧಗಳನ್ನು ಚರ್ಚೆ ಮಾಡಿ ತರ್ಕದಿಂದ ಕೂತ್ಕೊಂಡ್ಬಿಡ್ತದೆ. ಮನಸ್ಸು ತರ್ಕದ ಮೇಲೆ ನಿಂತಿರೋದು, ಸರಿ ತಪ್ಪುಗಳ ಮೇಲೆ ನಿಂತಿರೋದು. ಏನೇ ಒಳಗೋದ್ರೂ ಅದಕ್ಕೆ ವಿರುದ್ಧವಾಗಿರೋದಿದೆ, ಅದಕ್ಕೆ ಪರವಾಗಿರೋದಿದೆ. ವಿರುದ್ಧ ಪರ ಏನೇ ಒಳಗೋದ್ರೂ ಮನಸ್ಸಿನ ಕೇಂದ್ರಕ್ಕೆ ಹೋದರೆ
ಇಡೀ ಅಲ್ಲಿಯವರೆಗೆ ಸಂಗ್ರಹ ಮಾಡಿದ ಶಬ್ದ ಸಾಗರದೊಳಗೆ ಈ ಪ್ರೆಸೆನ್ಸನ್ನು ಹೊರಡು ಬೀಳ್ತದೆ. ಅಲ್ಲಿಂದ ವಾಪಸ್ಸು ಇಡೀ ಸಾಗರದ ಥಾಟೇ ಎದ್ದು ಬರುತ್ತೆ. ಒಂದೇ ಥಾಟ್ ಬರಲ್ಲ, ಇಡೀ ಥಾಟ್ ಎದ್ದು ಬಂದು ಅದನ್ನು ತರ್ಕ ಮಾಡಿ ವಿಶ್ಲೇಷಣೆ ಮಾಡಿ ಇದೇನು ಅದೇನು ಅಂತ ಹೇಳ್ಕೊಂಡು ಕೂತ್ಕೊಂಡು ಆಲ್ ಎನರ್ಜಿ ಡಿಸಿಪೇಟ್ ಮಾಡಿ ಸಕ್ ಮಾಡಿ ಎನರ್ಜಿನ ಬಿಸಾಕ್ಬಿಡಿ. ಆಲಿಸುವಿಕೆಯಲ್ಲಿ ತಿಳಿದುಕೊಳ್ಳುವ ಕಾತುರತೆ ಇಲ್ಲ, ಮರೆತು ಬಿಡ್ತೀನಿ ಅನ್ನೋ ಭಯ ಇಲ್ಲ, ಏನು ಹೇಳ್ತಾ ಇದ್ದಾರೆ ಅನ್ನೋ ಯಾವುದೇ ತೀವ್ರತೆ ಇಲ್ಲ. ಕೇವಲ ಇಡೀ ಚೈತನ್ಯ, ದೇಹ, ನುಡಿ, ಅದರ ಜೊತೆಗೆ ಕೇಳಿಸ್ತಾ ಇರುವ ಬೇರೆ ಶಬ್ದಗಳು ಎಲ್ಲವನ್ನೂ ಇಡಿಯಾಗಿ ಆಲಿಸುವುದು. ಅದೇ ರೀತಿ ನೋಡುವಿಕೆ ಬರೀ ಆಲೋಚನೆಯಿಂದ ಸೋ ಅಂಡ್ ಸೋ, ಒಬ್ಬರು ಬರ್ತಾ ಇದ್ದಂಗೆ ಆಲೋಚನೆ ಹೇಳ್ತು ಚೇತನ್ ಅಂತ, ಫಿನಿಶ್. ನೆಕ್ಸ್ಟು ಆಲೋಚನೆಯಲ್ಲಿ ಚೇತನ್ ಏನಿದೆ ಅವ್ರ ಜೊತೆ ಸಂಭಾಷಣೆ, ಎದುರುಗಡೆ ಇರೋರ್ಗಲ್ಲ. ಹಾಂ ಬಂದರು, ನಮ್ಮ ಎಡಿಟರು ಶಶಿಧರ್ ಭಟ್ ನೋಡ್ತಾ ಇದ್ದಂಗೆ ಐಡೆಂಟಿಫೈ ಆಯಿತು. ಐಡೆಂಟಿಫೈ ಆದಂಗೆ ಈಸ್ ಗಾನ್. ಆ ಐಡೆಂಟಿಫಿಕೇಷನ್ಲಿ ಯಾರಿದ್ದಾರೆ ಶಶಿಧರ್ ಭಟ್ ಅಂತ, ಅವ್ರ ಜೊತೆಯಲ್ಲಿ ಸಂಪರ್ಕ. ಈಗ ಅವ್ರ ಜೊತೆಯಲ್ಲಿ ಹೆಂಗೆ ಮುಖಭಾವ ಮಾಡಬೇಕು, ಅವ್ರ ಜೊತೆಯಲ್ಲಿ ಹೆಂಗೆ ನಡ್ಕೋಬೇಕು, ಹೆಂಗೆ ನಗಬೇಕು, ಅವ್ರ ಜೊತೆಗೆ ಹೆಂಗೆ ಅವ್ರನ್ನ ಸಮಾಧಾನ ಮಾಡಬೇಕು, ಖುಷಿ ಮಾಡಬೇಕು, ಈ ರೀತಿಯ ಪ್ರೋಸೆಸ್ ಓಪನ್ ಆಗಿಬಿಡುತ್ತೆ. ಯು ನೆವರ್ ಮೀಟ್. ಬಿಕಾಸ್ ಎಜುಕೇಷನ್ ಈಸ್ ವಾಟ್? See, recognize, finish. 2 + 2 finished. ಮೈಸೂರಿನ, ಬೆಂಗಳೂರಿನ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಫಿನಿಶ್ಡ್. ಅಲ್ಲಿ ಮುಂದಕ್ಕೆ ಇನ್ನೇನು ಇಲ್ಲ, 10,000 ವರ್ಷ ಆದರೂ ಅದೇ ಉತ್ತರ. ಬೆಂಗಳೂರು ಅಂತ ಕರ್ನಾಟಕದ ರಾಜಧಾನಿ ಅಲ್ವೇನ್ರಿ? ಗೋ ಟು ದ ಮೆಮೊರಿ ಇಮಿಡಿಯೇಟ್ಲಿ. ಬೆಂಗಳೂರು ಅಂದರೆ ಬೆಂಗಳೂರು ನೋಡಲ್ಲ. ನಿನ್ನೆ ಬೆಂಗಳೂರು ಅಲ್ಲ, ಇದು ಇವತ್ತು. ಹೋದ ವರ್ಷದ ಬೆಂಗಳೂರು ಅಲ್ಲ, ನಿನ್ನೆ ಬೆಂಗಳೂರಲ್ಲ, ಬೆಳಿಗ್ಗೆ ಬೆಂಗಳೂರಲ್ಲ, ಮಧ್ಯಾಹ್ನದ ಬಿಸಿಲು ಬೆಂಗಳೂರು. 4 ಗಂಟೆಗೆ ಮಧ್ಯಾಹ್ನದ ಬೆಂಗಳೂರಲ್ಲ, ಸಾಯಂಕಾಲದ ಕತ್ತಲಲ್ಲಿ ಇದು ಬೇರೆ ಬೆಂಗಳೂರು. ಹಂಗೆ ನೋಡಲ್ಲ ನಾವು ಯಾವುದನ್ನು. ಸೂರ್ಯೋದಯನ ಹಂಗೆ ನೋಡಲ್ಲ. ಬೆಂಗಳೂರು ಇರಲಿ, ನೀವು ಯಾರಿಗಾದ್ರೂ ಸನ್ರೈಸ್ ಅಂತ ಹೇಳಿ, ನೋಡಿದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ಮಗು ಆಗಿದ್ದಾಗ ತಂದೆ ಸನ್ರೈಸ್ ನೋಡ್ದ, ಸೀನ್, ದಿಸ್ ಇಸ್ ಸನ್ರೈಸ್, ರೆಕಗ್ನೈಸ್, ರಿಸಾಲ್ವ್, finish with that. For lifetime you need not to see sun again. This is education. ಎಜುಕೇಷನ್ಲಿ ಒಂದ್ಸಲ ತಿಳ್ಕೊಂಡ್ಮೇಲೆ ಫಿನಿಶ್ಡ್ ವಿತ್ ದ್ಯಾಟ್. ಇನ್ನು ಜೀವಮಾನದಲ್ಲಿ ಮತ್ತೆ ಅದು ನೋಡಬೇಕಾಗಿಲ್ಲ. ಸೇಮ್ ಸೆಟಪ್ ಗಾನ್ ಇನ್ ಟು ದ ಸೈಕಿ. ಅನುಭವಜನ್ಯ, ಅನುಕ್ಷಣ ಬದಲಾಗುವಂಥ, ಅನುಕ್ಷಣ ರೂಪಾಂತರಗೊಳ್ಳುತ್ತಾ ಇರುವಂಥ ಜೀವ ಪ್ರಪಂಚದ ಜೊತೆಗೆ ಹೊರಗಿನ ವಿದ್ಯಾಭ್ಯಾಸದ ಪದ್ಧತಿಯನ್ನು ಅಳವಡಿಸಿ, ಐ ಹ್ಯಾವ್ ಸೀನ್ ಹಿಮ್, ಐ ನೋ ಹಿಮ್, ಫಿನಿಶ್ಡ್. ಅಪ್ಡೇಟ್ ಅವ್ರು ಹೇಳಿದ್ರು ಅವ್ರ ಬಗ್ಗೆ, ಅದು ಅಪ್ಡೇಟ್. ಬಟ್ ಐ ಡೋಂಟ್ ಸಿ ಹಿಮ್ ನೌ, ದಿಸ್ ಮೂಮೆಂಟ್, ದೋಸ್ ಐಸ್, ದೋಸ್ ಹ್ಯಾಂಡ್ಸ್, ದೋಸ್ ಲೆಗ್ಸ್, ಹ್ಯಾಪಿ, ಬೇಜಾರು, ಕ್ಷಮೆ ಕೇಳಬೇಕು, ಕಷ್ಟ ಹೇಳಬೇಕು, ಈ ಮೂಮೆಂಟಲ್ಲಿ ಏನಿದೆ ಅದನ್ನು ಯಾರೂ ಯಾವತ್ತೂ ನೋಡೋದೇ ಇಲ್ಲ. ಅಸಾಧ್ಯ. ಈ ದೃಶ್ಯ ಪ್ರಪಂಚದಲ್ಲಿ ಇಂಪಾಸಿಬಲ್, ಅಸಂಭವ. ಪ್ರಜ್ಞೆ ಮಾತ್ರ ಮೊಮೆಂಟ್ ಟು ಮೊಮೆಂಟ್ ಇರೋದ್ರಿಂದ, ಪ್ರತಿ ಕ್ಷಣ ಬೆಳಗ್ತಾ ಇರೋದ್ರಿಂದ, ಇರುವಿಕೆ ಇರೋದ್ರಿಂದ, ಆ ಇರುವಿಕೆ ಮುಂದೆ ಏನು ಬಂದರೂ ಇದ್ದ ಹಾಗೆ ನೋಡ್ತಾ ಇರುತ್ತೆ. ಆಲೋಚನೆ ಫಿಕ್ಸ್ಡ್, ಫಿನಿಶ್ಡ್, ಸ್ಟೋರಿ. ಎಷ್ಟು ಸಲ ಹೇಳಿದ್ರು ಅದನ್ನೇ ತಿರುಗಿ ರಿಪೀಟ್ ಮಾಡುತ್ತೆ. ಯಾರು ಬಂದರೂ ಆ ಮೆಮೊರಿನ ಅವ್ರ ಮೇಲೆ ಆರೋಪಿಸ್ಬಿಟ್ಟು ಮಾತಾಡುತ್ತೆ. ಜೀವಂತಿಕೆಯಲ್ಲಿ, ಪ್ರಜ್ಞಾಪೂರ್ಣದಲ್ಲಿ ನೀನು ಪ್ರಜ್ಞಾಪೂರ್ಣ, ಕನ್ನಡಿ. ಎಷ್ಟು ಸಲ ಬಂದರೂ ಹೊಸದಾಗಿ ತೋರಿಸುತ್ತೆ. ಈ ನಿನ್ನೆ ಕಲೆ ಇತ್ತು, ಕಲೆ ತೋರಿಸ್ತೀವಿ, ಇವತ್ತು ಕಲೆ ಇಲ್ಲ, ಕಲೆ ತೋರಿಸ್ತಾ ಇಲ್ಲ. ಇವತ್ತು ಮೇಕಪ್ ತೋರಿಸ್ತಾ ಇದೆ, ಇನ್ನೊಂದು ಸಲ ಮುಖ ತೊಳೆದಿಲ್ಲ, ಅದನ್ನು ಇದ್ದ ಹಾಗೆ. ಅದಕ್ಕೆ ಪ್ರಜ್ಞೆ ಕನ್ನಡಿ, ಗುರು ಕನ್ನಡಿ, ಸದ್ಗುರು ಕನ್ನಡಿ. ಆ ಕನ್ನಡಿ ಮುಂದೆ ನಮ್ಮ ಅಗ್ಲಿನೆಸ್ನ ಕಾಣ್ತಾ ಇದ್ದಂಗೆ
ಅದನ್ನು ಕಳ್ಕೊಳ್ಳೋದಕ್ಕೆ ಪೂರಕವಾಗಿ ಸನ್ನಿವೇಶ ಸೃಷ್ಟಿ ಮಾಡೋನು ಸದ್ಗುರು. ಅದಕ್ಕೆ ಅವನು ಮಿರರ್, ಮಾಸ್ಟರ್ ಇಸ್ ದ ಮಿರರ್. ಆ ಸದ್ಗುರುವಿನ ಸಂಘದಲ್ಲಿ ನನ್ನ ನಡೆಗಳೆಲ್ಲ ರಿಫ್ಲೆಕ್ಟ್ ಆಗೋದ್ರಿಂದ, ಆ ನಡೆಗಳು ನನಗೇ ಬೇಡದವಾಗಿರೋದ್ರಿಂದ, ಆ ಕ್ಷಣಕ್ಕೆ ಬೇಜಾರಾದರೂ, ಆ ಕ್ಷಣಕ್ಕೆ ಅಗ್ಲಿ ಹಾಕ್ಕೊಂಡ್ರು, ಅರೆ ಇದು ನನ್ನದೇ ಅಗ್ಲಿ ಅಂತ ಗೊತ್ತಾಗ್ತಾ ಇದ್ದಂಗೆ ಅದನ್ನು ಕಳ್ಕೊಂಡು ಮತ್ತೆ ಶುದ್ಧ, ನಡೆ ಶುದ್ಧ, ನಡೆ ಶುದ್ಧ, ಭಕ್ತನ ನಡೆ ಶುದ್ಧ, ಭಕ್ತನ ನುಡಿ ಶುದ್ಧ ಅಂತ ಶುದ್ಧತ್ವದ ಕಡೆಗೆ ಹೋಗ್ತಾ ಇರ್ತಾನೆ. 99.9999 ಈಸ್ ಆಲ್ಸೋ ಅಶುದ್ಧ. ಒಂದು ಮೋರಿಯನ್ನು 99% ಆರಿದ್ರೂ ಮೋರಿನೇ, 1% ಆರಿದ್ರೂ ಮೋರಿನೇ, 100% ಆರಿದ್ರೆ ಮಾತ್ರ ಆಚೆ ಕಡೆ ಶುದ್ಧ. 360 ಡಿಗ್ರಿ, 360 ಡಿಗ್ರಿ ಅಂದರೆ ರೌಂಡ್ ಅಲ್ಲ, ಅಳತೆಗೆ ಸಿಕ್ಕದೇ ಇರೋದು. ನಿಸ್ಸೀಮ, ಅಸೀಮ, ಅವರ್ಣನೀಯ ಪದಗಳೆಲ್ಲ ಫ್ಯಾಕ್ಚುವಲ್, ಅನುಭವಕ್ಕೆ ಸಿಕ್ಕದಲ್ಲ, ಅನುಭವದಿಂದ ಗೋಚರಿಸಬಹುದಾದಂಥ ಒಂದು ಸಂಭವನೀಯತೆ, ಒಂದು ಸಾಧ್ಯತೆ. ಇಷ್ಟೊತ್ತು ನೀವು ಕೇಳುವಾಗ ನಿಮ್ಮಲ್ಲಿ ಅಷ್ಟು ಆಲೋಚನೆಗಳು ಮೂಡಲಿಲ್ಲ ಅಂದರೆ ತಿಳ್ಕೊಳ್ಳಿ, ಆಲೋಚನಾ ರಹಿತವಾಗೂ ನೀವಿರಬಹುದು ಅಂತ. ಆಲೋಚನಾ ರಹಿತವಾಗಿ ಇರಬಹುದು ಅಂತ ಒಂದು ಕ್ಷಣಕ್ಕಾದರೂ ಗೊತ್ತಾದರೆ ಆಲೋಚನಾ ರಹಿತವಾಗಿ ಇರೋದಕ್ಕೆ ಪ್ರಯತ್ನ ಪಡಿ. ಆದಾಗೆಲ್ಲ ಆ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಉಪಸ್ಥಿತಿ, ಪ್ರೆಸೆನ್ಸ್ ಪ್ರಕಟ ಆಗುವ ಸಾಧ್ಯತೆ ಇದೆ. ಆ ಪ್ರೆಸೆನ್ಸಲ್ಲಿ ನಾವು ಮಾಡುವ ಒಂದೊಂದು ಕೃತ್ಯನೂ ನಮಗೆ ಬೆಳಕಿನಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್, ಪ್ರತಿಯೊಂದು ಚೇರ್, ಫರ್ನಿಚರ್ ಕಾಣುವ ಹಾಗೆ ನಮ್ಮ ಆ್ಯಕ್ಷನ್ ಕಾಣ್ತಾ ಇರ್ತದೆ. ಆ ಆ್ಯಕ್ಷನ್ನು ಬೆಳಕಿನಲ್ಲಿ ನಡೆಯೋದ್ರಿಂದ ಪ್ರತಿಯೊಂದು ಅದ್ಭುತವಾಗಿ, ಸುಂದರವಾಗಿ, ಒಂದೊಂದು ನಡೆ, ಒಂದೊಂದು ಹೆಜ್ಜೆ, ಒಂದೊಂದು ಮಾತು, ಒಂದೊಂದು ನುಡಿ, ಒಂದೊಂದು ನೋಟ ಎಲ್ಲವೂ ಆ ಪ್ರಜ್ಞೆಯಿಂದ ಬೆಳಗೋದ್ರಿಂದ ಅದ್ಭುತವಾಗಿರುತ್ತೆ. ಅದಕ್ಕೆ ಪ್ರಜ್ಞಾಪೂರ್ಣ ಬದುಕು. ಆ ರೀತಿ ಬದುಕಿ ನೀವು ಏನೇ ವೃತ್ತಿ ಮಾಡಿ ಅಲ್ಲಿ ಬೆಳಗ್ತೀರಾ, ಯಾವುದೇ ಸಂಬಂಧ ಮಾಡಿ ಅಲ್ಲಿ ಬೆಳಗ್ತೀರಾ, ಎಷ್ಟೇ ಸ್ನೇಹಿತರಿರಲಿ ಅಲ್ಲಿ ಬೆಳಗ್ತೀರಾ, ಯಾರೂ ಇಲ್ಲದೆ ಇರಲಿ ಅಲ್ಲೂ ಬೆಳಗ್ತೀರಾ. ಯಾವುದರ ಅನುಪಸ್ಥಿತಿಯಲ್ಲೂ ಕೊರತೆ ಇಲ್ಲ, ಯಾವುದರ ಉಪಸ್ಥಿತಿಯಲ್ಲೂ ಕೊರತೆ ಇಲ್ಲ. ಸ್ವಯಂಭೂ ಅನ್ನೋದು ಪ್ರಜ್ಞೆ. ಆ ಪ್ರಜ್ಞೆಯಂತೆ ಆ್ಯಕ್ಷನ್, ಅದು ನಡೆ. ಆ ಪ್ರಜ್ಞೆಯಂತೆ ಅಭಿವ್ಯಕ್ತಿ, ಅದು ನುಡಿ. ಆದ್ದರಿಂದ ನಡೆಯನ್ನು ಶುದ್ಧ ಮಾಡ್ಕೊಳ್ಳೋಕ್ಕೆ ಈ ರೀತಿ ಸಾಧನೆಯ ಮೂಲಕ ನಿಜವಾಗಲೂ ಈ ಆ್ಯಕ್ಷನ್ನ ನಡೀತಾ ಇರೋದು ಹೇಗೆ, ಇರುವುದು ಯಾವುದು, ನೋಡ್ತಾ ಇರೋದು ಯಾವುದು ಅನ್ನೋದನ್ನು ಅರಿತುಕೊಂಡು ಆ ಸ್ಥಿತಿಯಲ್ಲಿ ನುಡಿಯುವ ಒಂದೊಂದು ನುಡಿಯೂ ನುಡಿ, ಮಾತಲ್ಲ, ನುಡಿ, ಕೃಪೆ, ಆಶೀರ್ವಾದ, ಮಾರ್ಗದರ್ಶನ. ನುಡಿಗಡಣದಿಂದೊಸರು ವಾಕ್ಕೊಸರು. ಅದನ್ನು ಅವ್ರು ಹೇಳ್ತಿರೋದು. ನಡೆ ನುಡಿ ಒಂದು, ಎರಡಲ್ಲ, ಎರಡಿಟ್ಕೊಂಡು ನಡೆ ನುಡಿನ ಎರಡು ಮಾಡಿ ಒಂದು ಮಾಡೋದಲ್ಲ. ಪ್ರಜ್ಞಾಪೂರ್ಣವಾಗಿ ಆ್ಯಕ್ಷನ್, ಆ ಆ್ಯಕ್ಷನಲ್ಲಿ ನುಡಿಯುವಿಕೆ ಒಂದು ಆ್ಯಕ್ಷನ್. ಆಗ ನುಡಿಯುವಿಕೆಯೂ ಒಂದು ನಡೆಯುವಿಕೆಯಾಗಿ, ಆ ನಡೆಯುವಿಕೆ ಪ್ರಜ್ಞಾಯಿಂದ ನಡೀತಾ ಇರೋದ್ರಿಂದ ನಡೆ ನುಡಿಗೆ ಅಷ್ಟು ಮಹತ್ವ. ಅದನ್ನು ಗಳಿಸುವ ಆಚಾರಕ್ಕೆ, ಅದನ್ನು ಕಂಡುಕೊಳ್ಳುವ, ಗಳಿಸುವಲ್ಲ, ಅದನ್ನು ಆ ನಡೆನುಡಿಯ ಉಪಸ್ಥಿತಿಯನ್ನು ಕಂಡುಕೊಳ್ಳುವ ಎಲ್ಲ ರೀತಿಯ
ಉಪಕರಣಗಳು, ಸಹಾಯಕ್ಕೆ ಹೆಸರು ಆಚಾರ. ಆಚಾರದಿಂದ ಸಿಕ್ಕುವಂಥದ್ದು ಪ್ರಸಾದ. ಆ ಪ್ರಸಾದಕ್ಕೆ ಹೆಸರು, ಮತ್ತೊಂದು ಹೆಸರು ದರ್ಶನ. ಇಷ್ಟು ಹೇಳಿ ಇವತ್ತು ಮತ್ತೆ ಕೊನೆಯದಾಗಿ ನಾನು ಒಂದು ಸ್ವಂತ ಆಧ್ಯಾತ್ಮಿಕ ಕಾರಣದಿಂದ ಒಂದು 2 ತಿಂಗಳು, 1.5 ತಿಂಗಳು, 2 ತಿಂಗಳು ಹೊರಗಡೆ ಹೋಗ್ತಿದ್ದೀನಿ. ಅಕ್ಟೋಬರ್ 10ನೇ ತಾರೀಕಿಂದ ಇಲ್ಲಿಯವರೆಗೆ ನಿರಂತರವಾಗಿ ಸುದ್ದಿ ಟಿ ವಿಯವರು ಹಂಚ್ಕೊಳ್ಳೋಕ್ಕೆ, ಹೇಳೋಕ್ಕೆ, ಏನೂ ಗೊತ್ತಿಲ್ಲದೆ ಯಾವುದೋ ಒಂದು ಮೂಲೆಯಲ್ಲಿ, ಮೈಸೂರಿನ ಉತ್ತನಹಳ್ಳಿ ಮೂಲೆಯಲ್ಲಿ ಯಾವುದೋ ಒಂದು ತೋಟದಲ್ಲಿರೋರನ್ನ ಅವರು ಹುಡುಕಿ ಅವ್ರು ಬಂದು ಸಹಜವಾಗಿ ಹೇಳಿ, ಆಧ್ಯಾತ್ಮ ಹೇಳಿ, ಸ್ಪಿರಿಚುಯಾಲಿಟಿ ಹೇಳಿ ಅಂದರೆ ನಮ್ಮ ಕೈಲಾಗಲ್ಲ, ಗೊತ್ತಿಲ್ಲ ಅಂತಿದ್ದೆ. ಸಹಜವಾಗಿ ನೀವೇನು ಬದುಕ್ತಾ ಇದ್ದೀರಾ, ಏನು ನೋಡ್ತಾ ಇದ್ದೀರಾ, ನಿಮ್ಗೇನು ಅನಿಸುತ್ತೆ ಹೇಳಿ ಅಂತ ಚೇತನ್ ಅವರು ಕೇಳಿದ್ರಿಂದ, ಉಷಾ ಅವರು ಕೇಳಿದ್ರಿಂದ, ಉಷಾ ಕಟ್ಟೆಮನೆಯವರು ಕೇಳಿದ್ರಿಂದ ನನಗೊಂದು ಅವಕಾಶ ಸಿಕ್ತು. ಇಷ್ಟು ಅವಕಾಶ ಮಾಡಿಕೊಟ್ಟಂಥ ಸುದ್ದಿ ಟಿ ವಿಯವ್ರಿಗೆ ಮತ್ತು ಇಷ್ಟೆಲ್ಲ ಆಲಿಸಿದ ನಿಮ್ಮೆಲ್ಲ ಬಂಧುಗಳಿಗೆ ಧನ್ಯವಾದ ಹೇಳಿ ಇವತ್ತಿನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.